ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅತ್ತೆ ಸೊಸೆ ಕುಕ್ಕಿಂಗ್ ಬ್ಲಾಗ್ಸ್. ಇವತ್ತು ನಾನು ಬ್ಲೌಸ್ಗಳದ್ದು ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಬ್ಲೌಸ್ ಹೊಲ್ದಿದ್ದೀನಿ ಮತ್ತು ಯಾವ ಥರ ಡಿಸೈನ್ ಬ್ಲೌಸ್ ಹೊಲ್ದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಕ್ಲಾಸ್ ಹೋಗಿ ಕಲ್ತಿದ್ದೆ. ಕ್ಲಾಸಲ್ಲೂ ಕೂಡ ಯಾವ ಥರ ಬ್ಲೌಸ್ ಹೊಲ್ದಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ ಯಾವ ಥರ ಬ್ಲೌಸ್ ಹೊಲ್ದಿದ್ದೀನಿ ಅಂತ. ನಾನು ಕ್ಲಾಸಲ್ಲಿ ವಿ ಟೈಲರಿಂಗ್ ಕ್ಲಾಸ್ ಅಂತ ದಳವಾಯಿ ಸ್ಕೂಲ್ ಹತ್ರ, ನಮ್ಮ ಮೈಸೂರಲ್ಲಿ ಇರೋದು ದಳವಾಯಿ ಸ್ಕೂಲ್ ಹತ್ರ ಇರೋದು, ಅಲ್ಲಿ ಕಲ್ತಿದ್ದು ನಾನು ಫಸ್ಟು ಲೈನಿಂಗ್ ಬ್ಲೌಸ್ ಹೊಲ್ದಿದ್ದು ಅಂದರೆ ಇದೇನೆ. ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಕ್ಲಾಸ್ನೂ ಕೂಡ ಇದೆ. ನಾನು ಫಸ್ಟ್ ಹೊಲ್ದಿದ್ದು ಮತ್ತು ಫಸ್ಟ್ ಡಿಸೈನ್ ಅಂದರೆ ಇದೇ ಬ್ಲೌಸ್ ಹೊಲ್ದಿದ್ದು ನಾನು. ತುಂಬ ಚೆನ್ನಾಗಿ ಬಂತು. ಇದು ನನಗೆ ಹೊಲ್ಕೊಂಡಿದ್ದು. ಬಾಡಿ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಬರೀ ನಾನು ಜಾಸ್ತಿ ಸ್ಯಾರಿ ವೇರ್ ಮಾಡದೇ ಇರೋದ್ರಿಂದ ಬರೀ ಪೀಸ್ಗಳು ತೊಗೊಂಡು ಹೊಲ್ಕೊಂಡಿರೋದೇ ಜಾಸ್ತಿ ನಾನು. ನೋಡಿ, ಈ ರೀತಿ ಒಂದು ಫುಲ್ಲು ಅಂದರೆ ಸಿಂಪಲ್ಲಾಗೇ ಇದು ನೋಡಿ, ಇಲ್ಲಿ ಇದನ್ನು ಈ ಥರ ಡಿಸೈನ್ ಹೊಲ್ದಿದ್ದೀನಿ. ಇದು ನಮ್ಮ ಅತ್ತೆಗೆ ಅಂತ ಹೊಲ್ಕೊಟ್ಟಿದ್ದು. ಅವ್ರಿಗೂ ಅಷ್ಟೇ ಸ್ಯಾರಿ ಒಂದು ವೈಟ್ ಕಲರ್ ಸ್ಯಾರಿ ಇತ್ತು, ಅದ್ರ ಮ್ಯಾಚಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಥರ ಡಿಸೈನ್ ಹೊಲ್ಕೊಟ್ಟೆ. ನಾನು ಫಸ್ಟ್ ಹೊಲ್ದಿದ್ದು ಡಿಸೈನ್ ಬ್ಲೌಸ್ ಅಂದರೆ ಈ ಥರ ನೆರಿಗೆ ಇಟ್ಟು ಫಸ್ಟ್ ಹೊಲ್ದಿದ್ದು ಬ್ಲೌಸ್ ಇದೇನೆ. ಅತ್ತೆಗೆ ಹೊಲ್ಕೊಟ್ಟಿದ್ದು ನಾನು. ಅಂದರೆ ಜಾಸ್ತಿ ಅತ್ತೆಗೆ ಹೊಲ್ಕೊಟ್ಟಿದ್ದೀನಿ, ಯಾಕಂದರೆ ಅವ್ರು ಜಾಸ್ತಿ ಸೀರೆ ವೇರ್ ಮಾಡೋದ್ರಿಂದ ಅವ್ರಿಗೆ ಹೊಲ್ಕೊಟ್ಟೆ. ನಾನು ಜಾಸ್ತಿ ಸೀರೆ ಹಾಕೊಳ್ಳೋದಿಲ್ವಲ್ಲ, ಅದಕ್ಕೆ ನಾನು ಹೊಲ್ಕೊಳ್ಳಿಲ್ಲ. ಅತ್ತೆಗೆ ಮಾತ್ರ ಜಾಸ್ತಿ ಹೊಲ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಇದು ಫ್ರಂಟ್ ಈ ರೀತಿ ಇದೆ ಮತ್ತು ಬ್ಯಾಕ್ ಈ ರೀತಿ ಹೊಲ್ಕೊಟ್ಟಿದ್ದೀನಿ. ನಾನು ಕಲಿತು ಒಂದು 6 ತಿಂಗಳಾಯಿತು. ನನ್ನ ಮಗನ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ. ಫ್ಯಾಷನ್ ಡಿಸೈನಿಂಗ್ ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಮಗಂದು ಕ್ಲಾಸಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಬಿಟ್ಬಿಟ್ಟೆ. ನನ್ನ ಮಗ ಪ್ರೀ ಕೆ ಜಿ ಓದ್ತಿದ್ದಾನಲ್ವ, ಅವ್ನಿಗೆ ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಮತ್ತು ಹೋಗೋಕ್ಕೂ ಸ್ಟಾರ್ಟಿಂಗೆಲ್ಲ ಅವನು ಅಳ್ತಾ ಇದ್ದ. ಅದಕ್ಕೋಸ್ಕರ ನನಗೂ ಅದೆಲ್ಲ ಮುಗಿಸಿ ಮನೇಲಿ ಕೆಲಸ ಎಲ್ಲ ಮುಗಿಸಿ ಹೋಗೋದು ಅಂದರೆ ಟೈಮ್ ಆಗ್ತಾ ಇರಲಿಲ್ಲ. ಅವ್ರು ಮಧ್ಯಾಹ್ನದ ಮೇಲೆ ಕೂಡ ಹೇಳ್ಕೊಡ್ತಾಯಿದ್ರು ಮ್ಯಾಮ್, ಪಾಪ ನಮ್ಗೆ ಹೋಗೋಕ್ಕೆ ಟೈಮ್ ಸಾಕಾಗಲಿಲ್ಲ. ಇದು ಅತ್ತೆಗೆ ಅಂತ ಫಸ್ಟ್ ಹೊಲ್ಕೊಟ್ಟಿದ್ದು ಬ್ಲೌಸ್ ನಾನು, ಡಿಸೈನ್ ಬ್ಲೌಸ್ ಇದು ನನಗೆ ಅಂತ ಹೊಲ್ಕೊಂಡಿದ್ದು ಬ್ಲೌಸ್. ಇದು ನಾನು ಒಂದ್ಸಲನೂ ಹಾಕೊಂಡಿಲ್ಲ, ಜಸ್ಟ್ ಹೊಲ್ದು ಇಟ್ಟಿದ್ದೀನಿ ಅಷ್ಟೇ. ಇದು ತುಂಬ ಇಷ್ಟ ಆಯ್ತು ನನಗೆ. ಫಸ್ಟು ಡಿಸೈನ್ ಅಂದರೆ ಸ್ಲೀವ್ ಡಿಸೈನ್ ಅಂತ ಫಸ್ಟ್ ಹೊಲ್ದಿದ್ದೀನಿ ನಾನು. ಬಟರ್ಫ್ಲೈ ಡಿಸೈನ್ ಅಂತ ಮ್ಯಾಮ್ ಹೇಳ್ಕೊಟ್ಟಿದ್ರು. ಇದನ್ನು ಫಸ್ಟ್ ಡಿಸೈನ್ ಅಂತ ಹೊಲ್ದಿದ್ದು. ತುಂಬ ಚೆನ್ನಾಗಿ ಬಂತು. ಬಾಡಿ ಫಿಟ್ಟಿಂಗ್ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ನಾನಂದರೆ ಒಂದು ಸತಿನೂ ಹಾಕ್ಕೊಂಡಿಲ್ಲ, ಸುಮ್ಮನೆ ಹೊಲ್ದು ಇಟ್ಟಿರೋದು ಅಷ್ಟೇ ಎಲ್ಲನೂ. ಅಂದರೆ ಸ್ಯಾರಿ ಮ್ಯಾಚಿಂಗ್ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಅಷ್ಟೇ, ಮುಂದಗಡೆ ಏನು ಡಿಸೈನ್ ಇಲ್ಲ, ಫುಲ್ ಪ್ಲೈನ್ ಅಷ್ಟೇ, ಮಾಮೂಲಿ ನಾರ್ಮಲಾಗಿ. ಬ್ಯಾಕ್ ಮಾತ್ರ ಡಿಸೈನ್ ಇಟ್ಕೊಂಡಿದ್ದೀನಿ ಮತ್ತು ಸ್ಲೀವ್ ಡಿಸೈನ್ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇದೊಂದು ಪ್ರಿನ್ಸ್ ಕಟ್ ಹೊಲ್ಕೊಂಡಿದ್ದೀನಿ, ಪೈಪಿಂಗ್ ಇಟ್ಟು ಪ್ರಿನ್ಸ್ ಕಟ್ ಹೊಲ್ಕೊಂಡಿರೋದು. ಅಂದರೆ ಇದೆಲ್ಲ ಸ್ಯಾರಿದು ಇದು ಸ್ಯಾರಿ ಕಲರ್ನ ತೊಗೊಂಡು ಇಲ್ಲಿ ಒಂದು ಪ್ರಿನ್ಸ್ ಕಟ್ ಹೊಲ್ಕೊಂಡು ಪೈಪಿಂಗ್ ಇಟ್ಕೊಂಡಿದ್ದೀನಿ. ಪೈಪಿಂಗ್ ಇಟ್ಕೊಂಡಿರೋದು ಸ್ಯಾರಿ ಇದು, ಅದು ಸ್ಯಾರಿ ತೊಗೊಂಡು ಹೊಲ್ಕೊಂಡಿರೋದು. ಇದು ಸ್ಲೀವ್ ಅಂದರೆ ಅವರೇ ಕೊಟ್ಟಿದ್ದು ಡಿಸೈನ್. ಇದು ಸ್ಯಾರಿಲೇ ಬ್ಲೌಸ್ಗೆ ಸಮೇತ ಬಂದಿದ್ದು ಡಿಸೈನ್ ಇದು. ಇದು ಹಿಂಗೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡಿ, ಇಲ್ಲಿ ಸ್ಲೀವ್ಸ್ ಹತ್ರ ಇಲ್ಲಿ ಈ ಥರ ಬಂದಿದೆ ಡಿಸೈನ್. ಇದು ಇಲ್ಲಿ ಈ ಥರ ಹೊಲ್ಕೊಂಡಿದ್ದೀನಿ, ಪ್ರಿನ್ಸ್ ಕಟ್ ಹೊಲ್ಕೊಂಡಿದ್ದೀನಿ. ಇನ್ನು ಬ್ಯಾಕ್ ಈ ಥರ ಡಿಸೈನು ಫುಲ್ ಇಲ್ಲಿ ಉಕ್ಸ್ ಹಾಕೊಂಡಿದ್ದೀನಿ. ಇಲ್ಲಿ ಈ ಥರ ಸಾಕಿ ಹೊಲ್ದಿರೋಂಥ ಡಿಸೈನು. ಇದು ಕೂಡ ಬ್ಲೌಸ್ ತುಂಬ ಚೆನ್ನಾಗಿದೆ. ನಾನು ಹಾಕೊಂಡಾಗ ಅಷ್ಟೇ ಎಲ್ಲರೂ ಹೇಳ್ತಾಯಿದ್ರು, ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಿಮಗೂ ಚೆನ್ನಾಗಿ ಕಾಣಿಸುತ್ತೆ, ಬ್ಲೌಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದು ಬ್ಯಾಕ್ ಹುಕ್ ಇಟ್ಕೊಂಡಿದ್ದೀನಿ. ಬ್ಯಾಕ್ ಹುಕ್ ಇಟ್ಕೊಂಡು ಹೊಲ್ಕೊಂಡಿರೋದು ಬ್ಲೌಸ್ ಇದು. ಇದು ಅಷ್ಟೇ, ಬಾಡಿ ಫಿಟ್ಟಿಂಗ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಾವು ಯಾವ ಡಿಸೈನ್ ಕೇಳ್ತಿದ್ವಿ ಆ ಡಿಸೈನ್ನೇ ಹೊಲ್ಕೊಡ್ತಿದ್ರು ನಮ್ಮ ಕ್ಲಾಸಲ್ಲಿ. ನಮ್ಮ ಮ್ಯಾಮ್ ಹೇಳ್ಕೊಡ್ತಾಯಿದ್ರು ನಮ್ಗೆ, ನೀವು ಯಾವ ಡಿಸೈನ್ ಬೇಕಾದರೂ ತೊಗೊಬನ್ನಿ, ನಾನು ಆ ಡಿಸೈನ್ ಹೇಳ್ಕೊಡ್ತೀನಿ ನಿಮಗೆ ಅಂತಲೂ ಕೂಡ ಹೇಳ್ತಾಯಿದ್ರು ಯಾವಾಗಲೂ. ನಾವು ಅಷ್ಟೇ, ಯಾವ ಡಿಸೈನ್ ಬೇಕು ಅಂತ ತೊಗೊಂಡೋಗಿ ತೋರಿಸಿದ್ರೆ ಸಾಕು, ಆ ಡಿಸೈನಲ್ಲಿ ಹೇಳ್ಕೊಡ್ತಾಯಿದ್ರು. ಇದೊಂದು ಬ್ಲೌಸ್ ಆಯಿತು. ಇದು ಸ್ಯಾರಿ ಬ್ಲೌಸ್. ಇದನ್ನು ವೇರ್ ಮಾಡಿದ್ದೀನಿ ನಾನು ಸ್ಯಾರಿನ. ತುಂಬ ಬಾಡಿ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಕೂತಿದೆ ಇದು. ಇದು ಅಷ್ಟೇ ಪ್ರಿನ್ಸ್ ಕಟ್ಟೇನೆ. ಇದು ಅಷ್ಟೇ ಸ್ಟಾರ್ಟಿಂಗ್ ಕಲಿಬೇಕಾರೆ ಅಂತ ತೊಗೊಂಡಿದ್ದು ಬ್ಲೌಸ್ ಇದು. ಸ್ಟಾರ್ಟಿಂಗ್ ಫಸ್ಟು ಪ್ರಿನ್ಸ್ ಕಟ್ ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಫ್ರಂಟ್ ಹುಕ್ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಕಲಿಬೇಕಲ್ವ, ಅಂದರೆ ಒಂದು ಸ್ವಲ್ಪ ಕಲ್ತ್ಕೊಳ್ಳೋಣ. ಸ್ಟಾರ್ಟಿಂಗ್ ಪ್ರಿನ್ಸ್ ಕಟ್ ಅಂದರೆ ಸ್ವಲ್ಪ ಕಷ್ಟ ಅಂತಿದ್ರು, ಅದಕ್ಕೋಸ್ಕರ ಫಸ್ಟ್ ಅದನ್ನು ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಿನ್ಸ್ ಕಟ್ ಹೊಲ್ಕೊಂಡಿದ್ದೀನಿ. ಇದು ಮುಂದೆನೂ ಅಷ್ಟೇ ಬೋಟ್ ನೆಕ್. ಇದು ಮುಂದೆನೂ ಬೋಟ್ ನೆಕ್ಕೇನೆ ಮತ್ತು ಬ್ಯಾಕ್ ಕೂಡ ಬೋಟ್ ನೆಕ್ ಇದು. ಮತ್ತು ಇಲ್ಲಿ ಬಫಿಟ್ ಹೊಲ್ಕೊಂಡಿದ್ದೀನಿ, ಸ್ಲೀವ್ ಬಫಿಟ್ ಹೊಲ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಕೂಡ. ಬ್ಲೌಸ್ ಕೂಡ ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಬೋಟ್ ನೆಕ್ ಮತ್ತು ಈ ಥರ ಈ ಶೇಪ್ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ.
ಬೋಟ್ ನೆಕ್ ಇಟ್ಟು ಶೇಪ್ ಇಟ್ಟು ಹೊಲ್ಕೊಂಡಿದ್ದೀನಿ. ನಾವು ಯಾವ ಥರ ಸ್ಯಾರಿ, ಯಾವುದೇ ಪ್ಲೇನ್ ಸ್ಯಾರಿ ಹಾಕೊಂಡ್ರು ನೋಡಿ, ಈ ಥರ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಬ್ಲೌಸು. ಅದಕ್ಕೋಸ್ಕರ ಬುಫ್ ಇಟ್ಟು ಈ ಥರ ಬೋಟ್ ನೆಕ್ ಇಟ್ಟು ಹೊಲ್ಕೊಂಡಿದ್ದೀನಿ ನೋಡಿ. ಇದು ನೆಟ್ಟೆಡ್ ಬ್ಲೌಸ್. ಇದು 1 ಮೀಟರ್ ನೆಟ್ಟೆಡ್ಗೆ 300 ರುಪೀಸು. ಇಲ್ಲಿ ನಮ್ಮ ಮೈಸೂರಲ್ಲಿ ರವೀನಾ ಅಂತ ಇದೆ, ಅಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ, ತುಂಬ ಅಂದರೆ ಹೊಲಿಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಹೊಲಿದ್ಮೇಲೆ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಹೊಲಿಬೇಕಾದ್ರೆ ಸ್ವಲ್ಪ ಕಷ್ಟನೇ, ಯಾಕಂದರೆ ನೆಟ್ಟೆಡ್ ಆಗಿರೋದ್ರಿಂದ ಮಿಷಿನ್ ಮೇಲೆ ಸ್ಟಿಚ್ ಅಷ್ಟು ಚೆನ್ನಾಗಿ ಬೇಗ ಬೀಳೋದಿಲ್ಲ. ಪೇಪರೆಲ್ಲ ಇಟ್ಟು ಹೊಲಿಯೋದು ಸ್ವಲ್ಪ ಹಿಂಸೆ ಆದ್ರೂ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ, ಬೋಟ್ ನೆಕ್ ಇಟ್ಕೊಂಡು ಹೊಲ್ಕೊಂಡಿರೋದು. ಇದು ಫ್ರಂಟ್ ಈಗ ಹೊಲ್ಕೊಂಡಿದ್ದೀನಿ. ಮತ್ತು ಇದು ಬ್ಯಾಕ್ ಈ ಶೇಪಲ್ಲಿದೆ. ಇದು ಅಷ್ಟೇ, ಹಾಕೋಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದು ಸಲನೂ ಹಾಕೊಂಡಿಲ್ಲ, ಹೊಲ್ದಿಟ್ಕೊಂಡಿರೋದು ಅಷ್ಟೇ. ಇಷ್ಟೆಲ್ಲನೇ ಹೊಲ್ದೆ ಎತ್ತಿಟ್ಕೊಂಡಿದ್ದೀನಿ. ಸ್ಯಾರಿ ಮ್ಯಾಚಿಂಗ್ ಇರೋವಂಥದ್ದು ಅಷ್ಟು ಹಾಕೊಂಡಿದ್ದೀನಿ. ಸ್ಯಾರಿ ಮ್ಯಾಚಿಂಗ್ ಅಲ್ಲ, ಸುಮ್ಮನೆ ಪ್ರಾಕ್ಟೀಸ್ಗೋಸ್ಕರ ತೊಗೊಂಡು ಹೊಲ್ಕೊಂಡಿದ್ದು ಅಷ್ಟೇ. ಇದು ನೋಡಿ, ಇದು ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸೈಡ್ ಜಿಪ್ ಹೊಲ್ಕೊಂಡಿದ್ದೀನಿ. ಸೈಡ್ ಜಿಪ್ ಕೂಡ ನಮ್ಗೆ ಸೈಡ್ ಜಿಪ್ ಹೊಲ್ಕೋಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗ್ ಎಲ್ಲ ಭಯ ಆಯಿತು. ಅಂದರೆ ಸೈಡ್ ಜಿಪ್ಪು ಹೊಲ್ಕೊಳ್ಳೋದು ಬಿಟ್ಟೋಗ್ಬಿಟ್ರೆ ಏನು ಮಾಡೋದು ಅಂತ. ಕ್ಲಾಸಲ್ಲೆಲ್ಲ ಹೇಳಿದ್ರೆ ಆ ಥರ ಎಲ್ಲ ಏನು ಬಿಟ್ಟು ಹೋಗಲ್ಲ, ನಾವು ಹೊಲ್ಕೊಳ್ಳೋದ್ರ ಮೇಲಿರೋದು ಅದು ಅಂತ. ಅದಕ್ಕೋಸ್ಕರ ಇದು ಸೈಡ್ ಜಿಪ್ ಇಟ್ಟು ಹೊಲ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬಾಡಿ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಇದು ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್. ಇದು ಫ್ರಂಟ್ ಎಲ್ಲ ಏನು ಡಿಸೈನ್ ಇಲ್ಲ, ಬ್ಯಾಕ್ ಮಾತ್ರ ಡಿಸೈನ್ ಇಟ್ಕೊಂಡಿದ್ದೀನಿ. ಫ್ರಂಟ್ ಒಂದು ಸ್ವಲ್ಪ ಸಿಂಪಲಾಗಿ ಇದೇ ಕಲರ್ ಒಂದು ಪೈಪಿಂಗ್ ಕುಟ್ಕೊಂಡಿದ್ದೀನಿ ಅಷ್ಟೇ. ಇದು ಕಾಣಿಸ್ತಿದೆ ಅನಿಸುತ್ತೆ, ಸಣ್ಣ ಈ ಥರದೊಂದು ಪೈಪಿಂಗ್ ಕುಟ್ಕೊಂಡಿದ್ದೀನಿ. ನಮ್ಮ ಮ್ಯಾಮ್ ಹೇಳ್ತಾಯಿದ್ರು ಯಾವಾಗಲೂ, ಪೈಪಿಂಗ್ ಕುಟ್ಕೊಳ್ತೀರಲ್ವ, ಇನ್ನೂ ಸಣ್ಣ ಬರಬೇಕು ಅಂತ ಹೇಳ್ತಾಯಿದ್ರು ಯಾವಾಗಲೂ ಅಷ್ಟೇ. ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಟೀಚಿಂಗ್ ಕೂಡ. ಇದು ಅಷ್ಟೇ, ಇದು ಬ್ಯಾಕ್ ಡಿಸೈನ್ ಇಟ್ಕೊಂಡಿರೋದು ವಿ ಶೇಪಲ್ಲಿ ಹೊಲ್ಕೊಂಡಿದ್ದೀನಿ. ಇದನ್ನು ನೋಡಿ, ಅಲ್ಲಿ ವಿ ಶೇಪಲ್ಲಿ ಇಟ್ಕೊಂಡು ಈ ಥರ ಬಟರ್ಫ್ಲೈ ಇಟ್ಕೊಂಡು ಈ ಥರ ಬೋ ಇಟ್ಟು ಹೊಲ್ಕೊಂಡಿದ್ದೀನಿ. ಸ್ಯಾರಿ ಜೊತೆಗೆ ಇದು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಎಲ್ಲ ಡಿಸೈನ್ ಇಟ್ಟು ಹೊಲಿಯೋದ್ರಿಂದ, ಈ ಥರ ಡಿಸೈನ್ ಇಟ್ಟು ಹೊಲ್ಕೊಂಡಿದ್ದೀವಿ ಅನ್ನೋದಕ್ಕೋಸ್ಕರ ಸ್ಲೀವಿಗೆ ಸಾಕಾಗೋದಿಲ್ವ ಅಲ್ವಾ ಬಟ್ಟೆ, ಅದಕ್ಕೋಸ್ಕರ ಇಲ್ಲಿ ನೆಟ್ಟೆಡು. ಇದು ಸ್ಯಾರಿ ಕಲರ್ ಇದನ್ನು ತೊಗೊಂಡು ನೆಟ್ಟೆಡ್ ಹಾಕಿಟ್ಟು ಹೊಲ್ಕೊಂಡಿದ್ದೀನಿ. ಇದು ಅಷ್ಟೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ ಕೂಡ ನೆಟ್ಟೆಡು ಕೂಡ ತುಂಬ ಅಂದರೆ ಬಫ್ ಇಟ್ಟು ಹೊಲ್ಕೊಡೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಬಫ್ಫು ಕೂಡ ತುಂಬ ಚೆನ್ನಾಗಿ ಕೂತಿದೆ. ಈ ಥರನೂ ಹೊಲ್ಕೊಂಡಿದ್ದೆ. ಇದು ಅಷ್ಟೇ, ವಿ ಶೇಪ್ ಇಟ್ಟು ಈ ಥರ ಬಟರ್ಫ್ಲೈ, ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಹಾಕೊಂಡಾಗ ಕೂಡ ಹೇಳಿದ್ರು ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇದೊಂದು ಡಿಸೈನು. ಇದಷ್ಟೇ ಸ್ಯಾರಿ ಮ್ಯಾಚಿಂಗು. ಇದು ನೋಡಿ, ಇದು ಅತ್ತೆಗೆ ಅಂತ ಹೊಲ್ಕೊಟ್ಟಿದ್ದು. ಅವ್ರದ್ದೊಂದು ಸ್ಯಾರಿ ಇದೆ. ಆ ಸ್ಯಾರಿದು ಬ್ಲೌಸು ಅಂದರೆ ಒಂದು ಬಟ್ಟೆ ಬಿಟ್ಟು ಹೊಲ್ದಿರಲಿಲ್ಲ ಅಂತ ಹೇಳ್ಬಿಟ್ಟು ಅದು ಚಿಕ್ಕದಾಗೋಯ್ತು ಅಂತ ಬೇಡ ಅಂತೇಳಿ ಇವಾಗ ನಾನೇ ಹೊಲಿತಾ ಇದ್ದೀನಲ್ವ, ನಾನೇ ಅತ್ತೆಗೊಂದು ಡಿಸೈನ್ ಹೊಲಿಯೋಣ ಅಂತ ಹೇಳೋದಕ್ಕೋಸ್ಕರ ಹಿಂಗೆ ಈ ಥರದೊಂದು ಡಿಸೈನ್ ಹೊಲ್ದಿದ್ದೀನಿ. ನೋಡಿ, ಇದು ಅಷ್ಟೇ, ಈ ಥರದ್ದು ಡಿಸೈನ್ ಮಾಡಿಟ್ಟು ಹೊಲ್ದಿರೋದು. ಇದು ಪೈಪಿಂಗ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಲೇಸ್ ಹಾಕಿದ್ದೀನಿ. ಇದು ಕೂಡ ಅವ್ರಿಗೆ ಬಾಡಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂರುತ್ತೆ. ಇದು ಅಷ್ಟೇ, ಬಫ್ ಇಟ್ಟು ಹೊಲ್ದಿದ್ದೀನಿ. ಸಿಂಪಲಾಗಿ ಒಂದು ಬಫ್ ಇಟ್ಟು ಹೊಲ್ದಿದ್ದೀನಿ ಅಷ್ಟೇ. ಅಂದರೆ ಬಟ್ಟೆ ಇತ್ತು, ಸುಮ್ಮನೆ ವೇಸ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅತ್ತೆಗೆ ಒಂದು ಬಫ್ ಇಟ್ಟು ಹೊಲ್ದಿದ್ದೀನಿ. ಅಂದರೆ ಇದು ಬಾರ್ಡ್ರೆಲ್ಲ ಬಂದಿದೆ ಅಲ್ವಾ, ಅದು ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಬಫ್ ಇಟ್ಟು ಹೊಲ್ದಿದ್ದೀನಿ. ಫ್ರಂಟ್ ಎಲ್ಲ ಏನು ಡಿಸೈನ್ ಇಲ್ಲ, ಫ್ರಂಟ್ ಎಲ್ಲ ಮಾಮೂಲಿನೇ ಸಿಂಪಲಾಗಿ ಹೊಲ್ದಿದ್ದೀನಿ. ಅಂದರೆ ಒಂದು ಲೇಸ್ ಹಾಕಿದ್ದೀನಿ ಅಷ್ಟೇ. ಬ್ಯಾಕ್ ಮಾತ್ರ ಡಿಸೈನ್ ಹೊಲಿದು, ಸ್ಲೀವ್ ಮಾತ್ರ ಬಫ್ ಇಟ್ಟು ಹೊಲ್ಕೊಟ್ಟಿದ್ದೀನಿ. ಇದು ಅಷ್ಟೇ ಸ್ಯಾರಿ ಬ್ಲೌಸು. ಇದು ಕೂಡ ಅವ್ರಿಗೆ ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ನಾನು ಫಸ್ಟು ನಮ್ಮ ಅತ್ತೆದೇ ಜಾಸ್ತಿ ಕಲಿತಿದ್ದು. ಯಾಕಂದರೆ ನಾವು ಸಣ್ಣ ಇರೋರ್ದು ಆರಾಮಾಗಿ ಹೊಲ್ದ್ಬಿಡ್ಬೋದು. ಅಂದರೆ ದಪ್ಪ ಇರೋರ್ದು ಫಸ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರನೇ ನಾನು ಫಸ್ಟು ದಪ್ಪ ಇರೋರ್ದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸರಿ. ಸಣ್ಣ ಇರೋರ್ದು ಬೇಕಾದ್ರೆ ದಪ್ಪ ಇರೋರ್ದು ಫಸ್ಟು ಚೆನ್ನಾಗಿ ಕರೆಕ್ಟಾಗಿ ಬಾಡಿ ಫಿಟ್ಟಿಂಗ್ ಬಂತು ಅಂತಂದರೆ ಸಣ್ಣ ಇರೋರ್ದು ಮಾಮೂಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಫಸ್ಟು ದಪ್ಪ ಇರೋದು ಕಲಿಯೋಣ ಅಂತ. ನಮ್ಮ ಅತ್ತೆ ತೀರಾ ಏನು ದಪ್ಪ ಇಲ್ಲ, ಒಂದು ಸ್ವಲ್ಪ ಮಿನಿಮಮ್ ಇದ್ದಾರೆ, ಸ್ವಲ್ಪ ದಪ್ಪ ಇದ್ದಾರೆ. ಫಸ್ಟು ಅಂದರೆ ಅತ್ತೆದು ಕಲ್ತ್ಕೊಂಡ್ಬಿಟ್ರೆ ಆಮೇಲೆ ನಂದು ಆರಾಮಾಗಿ ಹೊಲ್ಕೋಬೋದು ಅನ್ನೋದಕ್ಕೋಸ್ಕರ ಅತ್ತೆದು ಫಸ್ಟ್ ಕಲ್ತ್ಕೊಂಡು ಈ ಥರ ಅತ್ತೆದು ನಾನು ಮನೇಲಿ ಕೂತ್ಕೊಂಡು ಇದು ಕ್ಲಾಸಲ್ಲಿ ಹೊಲ್ದಿದ್ದು. ಇದು ಮ್ಯಾಮ್ ಹತ್ರ ಹೇಳಿಸ್ಕೊಂಡು ಮನೇಲಿ ಇದು ಬಫೆಲ್ಲ ಮನೇಲಿ ಕೂತ್ಕೊಂಡು ಹೊಲಿದೆ. ಅಂದರೆ ಕ್ಲಾಸ್ಗೆ ಹೋಗಿರಲಿಲ್ಲ ಆವಾಗ, ಮನೇಲಿ ಕೂತಿದ್ನಲ್ವ ಆವಾಗ ಅಂತ ಬಫ್ನ ಮನೇಲೇ ಇಟ್ಟು ಹೊಲ್ಕೊಂಡೆ. ಇದು ಅಷ್ಟೇ, ಅವ್ರಿಗೆ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಕೂಡ. ಇದು ವೆಲ್ವೆಟ್ ಬ್ಲೌಸು. ಇವಾಗೆಲ್ಲ ವೆಲ್ವೆಟ್ ಬ್ಲೌಸ್ ಹಾಕೊಳ್ಳೋದು ಟ್ರೆಂಡ್ ಅಲ್ವಾ. ನಾವು ಯಾವುದೇ ಒಂದು ಸ್ಯಾರಿ ಶಾಪ್ಗೆ ಹೋದ್ರೂ ಈಗ ವೆಲ್ವೆಟ್ ಬ್ಲೌಸ್ ಇದ್ದರೆ ತೊಗೋತಾರೆ ಆ ಸ್ಯಾರಿನ. ಅದಕ್ಕೋಸ್ಕರ ಇವಾಗ ಅತ್ತೆಗೆ ಅಂತ ತೊಗೊಬಂದಿದ್ದು ಬ್ಲೌಸ್. ಇದು ಅತ್ತೆದು. ಅವ್ರಿಗೂ ಅಷ್ಟೇ. ಇದು ಕೂಡ ಬಾಡಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೂತ್ಕೋತು. ಅಂದರೆ ಸೆಕೆಗಾಲದಲ್ಲಿ ಹಾಕೊಳ್ಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಒಂದು ಸ್ವಲ್ಪ ಚಳಿ ಇದ್ದಾಗ ಹಾಕೋಬೋದು ಅಷ್ಟೇ, ಬೆಚ್ಚಗಾಗುತ್ತೆ ಅಂತ ಹೇಳ್ತಾಯಿದ್ರು ಅತ್ತೆ. ಯಾವಾಗಲೂ ತುಂಬ ಸೆಕೆ ಆಗುತ್ತೆ ಇದು ಅಂತ. ಇದು ಕೂಡ ಅಷ್ಟೇ, ಬೋಟ್ ನೆಕ್ ಇಟ್ಟು ಹೊಲ್ಕೊಟ್ಟಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಒಂದು ಲೇಸ್ ಕೊಟ್ಟಿದ್ದೀನಿ.
ಅಂದರೆ ಇದು ವೆಲ್ವೆಟ್ ಬ್ಲೌಸಲ್ಲೇ ನಾವು ಇದು ಡೋರಿ ಹಾಕೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಈ ಥರದ್ದೊಂದು ತಂದುಬಿಟ್ಟು ಅಂಗಡಿಲಿ ಸಿಗುತ್ತಲ್ವ ಆ ಥರದ್ದೊಂದು ಹಾಕಿದ್ದೀನಿ. ಇದನ್ನು ಮಾತ್ರ ನಾನು ಇದು ವೆಲ್ವೆಟ್ ಬ್ಲೌಸಲ್ಲಿ ತೊಗೊಂಡು ಹೊಲಿದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಇದೊಂಥರ ಸಿಂಪಲ್ ಡಿಸೈನ್, ಇದು ಬೋಟ್ ನೆಕ್ ಅಷ್ಟೇ, ಫ್ರಂಟ್ ಎಲ್ಲ ಏನು ಡಿಸೈನ್ ಇಲ್ಲ, ಬ್ಯಾಕ್ ಮಾತ್ರ ಬೋಟ್ ನೆಕ್ ಇಟ್ಟು ಹೊಲ್ಕೊಟ್ಟಿದ್ದೀನಿ. ಅಂದರೆ ಅವ್ರಿಗೆ ಜಾಸ್ತಿ ಬೋಟ್ ನೆಕ್ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಜಾಸ್ತಿ ಬೋಟ್ ನೆಕ್ ಇಟ್ಟು ಹೊಲ್ಕೊಟ್ಟಿರೋದು. ನೋಡಿ ಇದು ಅಷ್ಟೇ, ಮುಂದಗಡೆ ಲೇಸ್ ಹಾಕಿದ್ದೀನಿ, ಈ ಥರ ಮುಂದಗಡೆ ಲೇಸ್ ಹಾಕಿಟ್ಟು ಹೊಲ್ದಿದ್ದೀನಿ. ಇದು ಸ್ಯಾರಿ ಬ್ಲೌಸ್ ಇದು ಕೂಡ ವೇರ್ ಮಾಡಿದ್ದಾರೆ ಅವರು, ಒಂದೆರಡು ಸಲ ವೇರ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಅನಿಸ್ತು, ಇದು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದೊಂದು ಬ್ಲೌಸ್ ಆಯಿತು, ಸ್ಯಾರಿದು ಇದು ಅಂತ. ಸ್ಲೀವ್ಸ್ ಎಲ್ಲ ಏನು ಡಿಸೈನ್ ಇಲ್ಲ, ಇದು ಸ್ಲೀವ್ಸ್ ಮಾಮೂಲಿ ನಾರ್ಮಲಾಗಿ ಇಟ್ಟಿದ್ದೀನಿ ಅಷ್ಟೇ, ಮಾಮೂಲಿ ಸ್ಲೀವ್ ಕಟ್ ಮಾಡಿ ಹೊಲ್ದಿರೋದು ಅಷ್ಟೇ, ಸ್ಲೀವ್ಸ್ ಎಲ್ಲ ಡಿಸೈನ್ ಏನು ಬೇಡ ಅಂತ. ಇದು ಈ ಥರದೊಂದು ಡಿಸೈನ್ ಇಟ್ಟು ಹೊಲ್ದಿದ್ದೀನಿ. ಇದು ಅಷ್ಟೇ ರೌಂಡ್ ನೆಕ್ಗೆ ಈ ಥರ ಡಿಸೈನ್ ಕೊಟ್ಟು ಹೊಲ್ದಿದ್ದೀನಿ. ಮದುವೆ ಒಳಗಡೆ ಬೆಂಡ್ ಸೇರಿಸಿ ಮತ್ತು ಬಟ್ಟೆ ಸುತ್ತ ಹೊಲಿಯೋದಿದ್ದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದು ಕೂಡ ಅತ್ತೆಗೆ ಬಾಡಿ ಫಿಟ್ಟಿಂಗ್ ಕೂಡ ಚೆನ್ನಾಗಿದೆ. ಇದು ಅತ್ತೆಗೆ ಅಂತ ಹೊಲ್ಕೊಟ್ಟಿದ್ದು, ನಾನೊಂದು ಹೊಲ್ಕೊಂಡಿಲ್ಲ ಈ ಥರದ್ದು, ಅತ್ತೆಗೆ ಅಂತ ಹೊಲ್ಕೊಟ್ಟಿದ್ದು. ಅವ್ರಿಗೆ ಈ ಥರದ್ದು ಇಷ್ಟ ಆಯಿತು, ನಾನು ಈ ಥರ ಹೊಲ್ಕೊಡ್ತೀನಿ ಅಂತ ಹೇಳಿದೆ. ಈ ಥರ ಇಷ್ಟ ಆಯಿತು ಅಂದರೆ ಬಾರ್ಡ್ರ್ ಬ್ಲೌಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು. ನಾನಿದು ಹೊಲ್ಕೊಂಡೆ ಅಂತ ಸ್ಟೇಟಸ್ ಹಾಕಿದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದು ಬ್ಲೌಸ್ ಚೆನ್ನಾಗಿ ಬಂದಿದೆ ಅಂತ. ಫ್ರಂಟ್ ಅಷ್ಟೇ ನಾರ್ಮಲಾಗಿ ಹೊಲ್ದಿದ್ದೀನಿ. ಇದಕ್ಕೆ ಈ ಥರ ಡಿಸೈನ್ ಕೊಟ್ಟು ಹೊಲ್ದಿದ್ದೀನಿ. ಇದು ಸ್ಲೀವು ಸ್ಟ್ಯಾಂಡಿಂಗ್ ಬಫ್ ಇಟ್ಟಿದ್ದೀನಿ. ಅವ್ರದ್ದು ಸ್ಲೀವ್ ಲೆಂತ್ ಜಾಸ್ತಿ ಬೇಡ ಅಂದರು, ಅದಕ್ಕೋಸ್ಕರ ಕಮ್ಮಿ ಇಟ್ಟು ಸ್ಟ್ಯಾಂಡಿಂಗ್ ಬಫ್ ಇಟ್ಟು ಹೊಲ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಸ್ಟ್ಯಾಂಡಿಂಗ್ ಬಫ್ ಇಟ್ಟು ಹೊಲ್ದಿರೋದು. ಇದನ್ನು ಸಿಂಪಲಾಗಿ ಒಂದು ಲೇಸ್ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ವರ್ಕ್ ಮಾಡಿರ್ತೀವಲ್ವ ಅದೇ ಥರ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಸಿಂಪಲಾಗಿ ಒಂದು ಲೇಸ್ ಇಟ್ಟು ಹೊಲ್ದಿದ್ದೀನಿ. ಇದು ಸ್ಯಾರಿ ಬ್ಲೌಸು. ಇದನ್ನು ಒಂದ್ಸತಿನೂ ಹಾಕ್ಕೊಂಡಿಲ್ಲ ಅವರು, ಜಸ್ಟ್ ಹೊಲ್ದು ಬಾಡಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆಯಾ, ಹೇಗೆ ಕೂತಿದೆ ಅಂತ ನೋಡೋದಕ್ಕೋಸ್ಕರ ಒಂದು ಸಲ ಹಾಕ್ಸಿದ್ದೆ ಅತ್ತೆಗೆ. ಅವಾಗ ತುಂಬ ಚೆನ್ನಾಗಿ ಕುಂತಿತ್ತು, ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಅಂತ. ಇದನ್ನು ನಾನು ಕ್ಲಾಸ್ ಬಿಟ್ಟ ಮೇಲೆ ಮನೇಲೇ ಕೂತ್ಕೊಂಡು ಹೊಲಿದಿದ್ದು ಇದನ್ನು ನಾನು. ಮತ್ತು ದೋರೆ ಹಾಕಿ ಇದಕ್ಕೆ ಈ ಥರ ಡಿಸೈನ್ ಕೊಟ್ಟಿದ್ದೀನಿ. ಅಂದರೆ ಬಟ್ಟೆ ಜಾಸ್ತಿ ಇದ್ದರೆ ಈ ಥರ ಕೊಡ್ಬೋದಲ್ವಾ. ಇದು ಸ್ಯಾರಿಲಿ ತೊಗೊಂಡಿದ್ದೀನಿ, ಸ್ಯಾರಿಲಿ ತೊಗೊಂಡು ಇದು ಬ್ಲೌಸ್ ಹಾಕಿಟ್ಟು ಹೊಲ್ದಿದ್ದೀನಿ. ಇದು ಅಷ್ಟೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ಅಂದರೆ ಬ್ಲೌಸ್ ಜಾಸ್ತಿ ಇದ್ದಷ್ಟು ಆ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸು ಹತ್ತಿದ್ದೇನೆ, ಇದು ಸ್ಯಾರಿ ಬ್ಲೌಸ್ ಇದು ಆಯುಧ ಪೂಜೆಲಿ ಹಾಕಿದ್ರು ಒಂದು ವೀಡಿಯೋ ಹಾಕಿ, ಆಯುಧ ಪೂಜೆಲಿ ವೀಡಿಯೋ ಹಾಕಿದ್ದೆ ಅಲ್ವಾ, ಅದ್ರಲ್ಲಿ ಹಾಕಿದ್ರು ಈ ಬ್ಲೌಸ್ನ. ಇದು ಕೂಡ ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೂತಿದೆ. ಸಿಂಪಲಾಗಿ ಒಂದು ರೌಂಡ್ ನೆಕ್ ಇಟ್ಟು ಹೊಲಿಯೋದು ಅಷ್ಟೇ. ದೋರಿ ಹಾಕೋದು, ಹಿಂದಗಡೆ ದೋರಿ ಹಾಕಿ ಅಂತ ಹೇಳಿದ್ರು, ಒಂದು ದೋರಿ ಹಾಕಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ. ಇದು ಸಿಂಪಲ್. ಮತ್ತು ಸ್ಲೀವ್ ಸ್ಟ್ಯಾಂಡಿಂಗ್ ಬಫ್ ಇಟ್ಟು ಹೊಲ್ಕೊಟ್ಟಿದ್ದೀನಿ. ಅವ್ರಿಗೆ ಸ್ಟ್ಯಾಂಡಿಂಗ್ ಬಫ್ ಅಂದರೆ ತುಂಬ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಸ್ಟ್ಯಾಂಡಿಂಗ್ ಬಫ್ ಇಟ್ಟು ಹೊಲ್ದಿದ್ದೀನಿ ಇದನ್ನು ಅತ್ತೆ ಬ್ಲೌಸ್ ಇದು. ಇದನ್ನೊಂದ್ಸಲ ಹಾಕಿದ್ದಾರೆ ಅವರು. ಅವ್ರ ಬಾಡಿ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಕೂತಿದೆ ಇದು. ಫ್ರಂಟ್ ಎಲ್ಲ ಏನು ಡಿಸೈನ್ ಇಲ್ಲ, ಫ್ರಂಟ್ ನಾರ್ಮಲ್ ಆಗಷ್ಟೇ ಹೊಲ್ದಿರೋದು. ಇದು ಸ್ಯಾರಿ ಬ್ಲೌಸ್, ಇದು ಫುಲ್ ನೆಕ್ದು ಬ್ಲೌಸ್ ಇದು. ಮುಂದಗಡೆ ಈ ಥರ ರೌಂಡ್ ಶೇಪ್ ಇಟ್ಟು ಹೊಲ್ಕೊಟ್ಟಿದ್ದೀನಿ. ನಮ್ಮ ಮ್ಯಾಮ್ ಯಾವಾಗಲೂ ಹೇಳ್ತಾಯಿದ್ರು, ಫ್ರಂಟ್ ನೀವು ಹೊಲಿಬೇಕಾದ್ರೆ ಟರ್ನ್ ಸ್ಟಿಚ್ ಯಾವಾಗಲೂ ಮಾಡಿಬಿಡಿ, ಪೈಪಿಂಗ್ ಮಾಡಿ, ಇಲ್ಲಾಂದರೆ ಎಮ್ಮಿಂಗ್ ಕೊಡಿ ಅಂತ. ನಾನು ಅದಕ್ಕೆ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಈ ರೀತಿ ಸಣ್ಣದೊಂದು ಪೈಪಿಂಗ್ ಕೊಟ್ಟಿದ್ದೀನಿ. ಅಂದರೆ ಇದು ಥ್ರೆಡ್ ಪೈಪಿಂಗ್ ಎಲ್ಲ ಮಾಮೂಲಿ ಬಟ್ಟೆದೇ ಕೊಟ್ಟಿದ್ದೀನಿ ಇದನ್ನು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ. ಇದನ್ನು ಒಂದು ಸತಿನ ವೇರ್ ಮಾಡಿಲ್ಲ ಅವರು, ಅಂದರೆ ಒಂದು ಸತಿ ಬಾಡಿ ಫಿಟ್ಟಿಂಗ್ ಎಲ್ಲ ಹೇಗಿದೆ ಅಂತ ಒಂದು ಸಲ ಹಾಕಿ ತೋರಿಸಿದ್ದೆ, ಆವಾಗ ಇದನ್ನು ನೋಡಿದ್ರು ತುಂಬ ಚೆನ್ನಾಗಿ ಬಂದಿದೆ. ಇದು ಫುಲ್ ನೆಕ್ ಇದು. ಅವ್ರಿಗೆ ಫುಲ್ ನೆಕ್ದು ಒಂದು ಬ್ಲೌಸ್ ಬೇಕು ಅಂತ ಕೇಳ್ತಾಯಿದ್ರು ಅವರು, ಅದಕ್ಕೋಸ್ಕರ ಮ್ಯಾಮ್ ಹತ್ರ ಹೇಳಿಸ್ಕೊಂಡು ಫುಲ್ ನೆಕ್ದು ಒಂದು ಬ್ಲೌಸ್ ಕೊಟ್ಟು. ನೋಡಿ ಹಿಂದಗಡೆ ಈ ಥರ ಡಿಸೈನ್ ಕೊಟ್ಟಿದ್ದೀನಿ ನೋಡಿ, ಹಿಂದಗಡೆ ಈ ರೀತಿ ಡಿಸೈನ್ ಕೊಟ್ಟಿದ್ದೀನಿ. ಈ ಥರ ನೋಡಿದ್ರೆ ಕಾಣಿಸುತ್ತೆ ನಿಮಗೆ ಯಾವ ಥರ ಡಿಸೈನ್ ಕೊಟ್ಟಿದ್ದೀನಿ ಅಂತ. ಇಲ್ಲಿ ನೋಡಿ, ಈ ರೀತಿ ಡಿಸೈನ್ ಕೊಟ್ಟಿದ್ದೀನಿ ಫ್ರಂಟು. ಅಂದರೆ ಫುಲ್ ನೆಕ್ ಬ್ಲೌಸ್ಗೆ ಬ್ಯಾಕಿಗೆ, ಅದು ಬ್ಯಾಕ್ ಡಿಸೈನ್ ಫುಲ್ ನೆಕ್ಕಿಗೆ ಬ್ಯಾಕ್ ಡಿಸೈನ್ ಈ ಥರ ಕೊಟ್ಟಿದ್ದೀನಿ. ಇದು ಸ್ಲೀವ್ ಎಲ್ಲ ಏನು ಡಿಸೈನ್ ಇಲ್ಲ, ಅಲ್ಲೇ ಈ ಥರ ಬಾರ್ಡರ್ ಬಂದಿತ್ತು ಸ್ಯಾರಿಲಿ. ಬ್ಲೌಸಲ್ಲೇ ಕೊಟ್ಟಿದ್ರೆ ಈ ಥರ ಬಾರ್ಡ್ರು, ಇದು ಹಿಂಗೆ ಹೊಲ್ದಿದ್ದೀನಿ ಅಷ್ಟೇ. ಸ್ಲೀವ್ಸ್ ಎಲ್ಲ ಏನು ಡಿಸೈನ್ ಇಲ್ಲ. ಇದು ಅಷ್ಟೇ ಯು ಶೇಪಲ್ಲಿ ಹೊಲಿದಿದ್ದು. ಇದನ್ನು ಈಗ ಲಾಸ್ಟ್ ವೀಕಲ್ಲಿ ಕಂಪ್ಲೀಟ್ ಮಾಡಿದೆ. ಇದು ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಸ್ಯಾರಿ ತೊಗೊಳ್ತಾ ಇರ್ತೀವಲ್ವ, ಸೊ ಹೊಲಿದಂತಲೇ ಬಿಟ್ಬಿಟ್ರೆ ನಮಗೆ ಮರ್ತೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಬ್ಲೌಸ್ ಇಲ್ಲಾಂದರೆ ಸ್ಯಾರಿ ತೊಗೊಂಡು ಹೊಲಿತಾ ಇರ್ತೀನಿ ನಾನು. ಆವಾಗ ಈ ಥರ ಯು ಶೇಪಲ್ಲಿ ಇಟ್ಟು ಹೊಲ್ದಿದ್ದೀನಿ ಒಂದು ಬ್ಲೌಸ್ ಅವ್ರಿಗೆ. ದೋರಿ ಏನು ಬೇಕಾಗಿಲ್ಲ, ಯಾಕಂದರೆ ಅದು ನಾವು ಹಾರ್ಮೋನ್ ಹತ್ರ ಎಲ್ಲ ಸರಿ ಬಂದಿಲ್ಲ ಅಂದರೆ ಅಲ್ವಾ ಶೋಲ್ಡರ್ ಎಲ್ಲ ಜಾರೋದು ನಮಗೆ. ಆ ಥರ ಏನಿಲ್ಲ, ಇದು ಕರೆಕ್ಟಾಗಿದೆ. ಅದಕ್ಕೋಸ್ಕರ ದೋರಿ ಎಲ್ಲ ಏನು ಬೇಡ ಅಂತ ಹೇಳಿದ್ರು. ಫ್ರಂಟ್ ಇದು ಈ ಥರ ಡಿಸೈನ್ ಕೊಟ್ಟಿದ್ದೀನಿ, ಅಂದರೆ ಸಿಂಪಲಾಗಿ ಈ ಥರದ್ದು ಬಂದು ಒಂದು ಡಿಸೈನ್ ಕೊಟ್ಟಿದ್ದೀನಿ ಅಷ್ಟೇ. ಈ ರೀತಿ ಡಿಸೈನ್ ಕೊಟ್ಟಿದ್ದೀನಿ.
ಫ್ರಂಟ್ ಸ್ವಲ್ಪ ಅಂತಂದರೆ ಬ್ರಾಡ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಡಿಸೈನ್ ಕೊಟ್ಟು, ಇದು ಅಷ್ಟೇ ಸ್ಟ್ಯಾಂಡಿಂಗ್ ಬಫಿಟ್ ಹೊಲ್ದಿದ್ದೀನಿ. ಇದು ಕೂಡ ಸ್ಟ್ಯಾಂಡಿಂಗ್ ಬಫಿಟ್ ಹೊಲ್ದಿರುತ್ತೆ. ಇದು ಒಂದ್ಸಲ ವೇರ್ ಮಾಡಿಲ್ಲ ಅವರು, ಒಂದ್ಸಲ ಬೇಕು. ಇದಷ್ಟೇ ನನ್ನ ಸಿಂಪಲ್ ಡಿಸೈನು. ನೋಡಿ ಇದೊಂದು ಬಟರ್ಫ್ಲೈ ಡಿಸೈನ್ ಅಂತಂದು ಈ ಥರದೊಂದು ಬಟರ್ಫ್ಲೈ ಡಿಸೈನ್ ಕೊಟ್ಟಿದ್ದೀನಿ. ಇದು ಅಷ್ಟೇ ಮನೆಯಲ್ಲಿ ಸುಮ್ಮನೆ ಕುಂತಿದ್ದೆ, ಕ್ಲಾಸ್ ರಜಾ ಇತ್ತು ನನಗೆ. ಆವಾಗೆಲ್ಲ ನನ್ನ ಮಗನಿಗೆ ಸ್ಕೂಲೆಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಈ ರೀತಿ ಒಂದು ಬಟರ್ಫ್ಲೈ ಡಿಸೈನ್ ಕೊಟ್ಬಿಟ್ಟು ಹಿಂದಗಡೆ ಹೊಲಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದಕ್ಕೊಂದು ಲೇಸ್ ಕೊಟ್ಟಿದ್ದೀನಿ. ಅದು ಕೂಡ ಚೆನ್ನಾಗಿ ಕಾಣಿಸ್ತಿದೆ. ಇದೊಂದು ಅತ್ತೆ ಹತ್ರ ಒಂದು ಬ್ಲೌಸ್ ಇದೆ. ಇದು ಆ ಬ್ಲೌಸ್ಗೆ ಇದು ಹೊಲಿದಿದ್ದು ನಾನು, ಅತ್ತೆಗೆ ಇದು ಹೊಲಿದಿರೋದು ನಾನು. ಇದು ಅಷ್ಟೇ ಡಿಸೈನ್ ತುಂಬ ಚೆನ್ನಾಗಿ ಬಂತು. ಮ್ಯಾಮ್ ಕೂಡ ಹೋಗಿ ತೋರಿಸ್ದೆ, ಇಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅಂದರೆ ಸ್ಲೀವ್ಸ್ ಎಲ್ಲ ಏನು ಡಿಸೈನ್ ಇಲ್ಲ, ಸ್ಲೀವ್ ಕೂಡ ಅಷ್ಟೇ ನಾರ್ಮಲಾಗಿ ಸಿಂಪಲಾಗಿ ಹೊಲಿದಿದ್ದೀನಿ. ಫ್ರಂಟ್ ಕೂಡ ಡಿಸೈನ್ ಇಲ್ಲ, ಫ್ರಂಟ್ ಕೂಡ ನಾರ್ಮಲ್. ಫ್ರಂಟ್ ಮಾತ್ರ ಒಂದು ಲೇಸ್ ಹಾಕಿದ್ದೀನಿ ಅಷ್ಟೇ, ಒಂದು ಲೇಸ್ ಹಾಕಿರೋದು ಬಿಟ್ಟು ನಾನು ಫ್ರಂಟ್ ಎಲ್ಲ ನಾರ್ಮಲಾಗಿ ಹೊಲಿದ್ದೀನಿ. ಈ ಬ್ಯಾಕ್ ಮಾತ್ರ ಡಿಸೈನ್. ನಾನು ಜಾಸ್ತಿ ಬ್ಯಾಕ್ ಮಾತ್ರ ಡಿಸೈನ್ ಇಟ್ಟಿರೋದು, ಫ್ರಂಟ್ ಎಲ್ಲ ಜಾಸ್ತಿ ಯಾವುದು ಡಿಸೈನ್ ಇಟ್ಟಿಲ್ಲ. ನೋಡಿ ಇದು ಅತ್ತೆಗೆ ಇದು ಕಾಲರ್ ನೆಕ್ಕು. ಇದು ಅತ್ತೆಗೆ ಅಂತಲೇ ಹೊಲಿದಿದ್ದು. ಇದು ಕಾಲರ್ ನೆಕ್ ಇಟ್ಟು ಹೊಲಿದಿದ್ದೀನಿ. ಇಲ್ಲಿ ನೋಡಿಲ್ಲ, ಅವ್ರಿಗೆ ಕಾಲರ್ ನೆಕ್ಕು, ಫುಲ್ ನೆಕ್ಕು ಈ ಥರ ಎಲ್ಲ ಇಷ್ಟ ಆಗುತ್ತೆ ಹೊಲಿದ್ರೆ. ಇದು ಅಷ್ಟೇ ನಂಗೆ ಪ್ರಾಕ್ಟೀಸ್ ಕೂಡ ಬೇಕಲ್ವ, ಅದಕ್ಕೋಸ್ಕರ ನಾನು ಕ್ಲಾಸಲ್ಲಿ ಹೊಲಿದಿತ್ತು ಇದನ್ನೂ. ನೋಡಿ ಫುಲ್ ಕಾಲರ್ ನೆಕ್ ಇಟ್ಟು ಹೊಲಿದಿದ್ದೀನಿ. ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ನಾವು ಹಾಕಿಲ್ಲ, ಬಾಡಿ ಫಿಟ್ಟಿಂಗ್ ಹೇಗಿದೆ ಅಂತ ತೋರ್ಸೋಕ್ಕೋಸ್ಕರ ಒಂದ್ಸಲ ಹಾಕಿದ್ರು. ನೋಡಿ ಈ ಶೇಪಲ್ಲಿ ಬ್ಯಾಕ್ ಈ ಶೇಪಲ್ಲಿದೆ. ಬ್ಯಾಕ್ ನೆಕ್ ಈ ಶೇಪಲ್ಲಿ ಫುಲ್ಲು ಕಾಲರ್ ಇಟ್ಟು ಹೊಲಿದಿರೋದು. ಇದು ಸ್ಲೀವ್ ಕೂಡ ಯಾವ ಡಿಸೈನ್ ಇಲ್ಲ, ಜಸ್ಟ್ ಕಾಲರ್ ಇಟ್ಟು ಹೊಲ್ದಿರೋದು ಮತ್ತು ಬ್ಯಾಕ್ ಡಿಸೈನ್ ಅಷ್ಟೇ ಹೊಲ್ದಿರೋದು. ಇದು ಅಷ್ಟೇ ಅತ್ತೆಗೆ ಯಾವುದಾದ್ರೂ ಸೀರೆಗೆ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೊಲಿದೆ. ಅಂದರೆ ಪ್ರಾಕ್ಟೀಸ್ಗೋಸ್ಕರ ಹೊಲಿತಿದ್ನಲ್ವ, ಹಾಗೆಯೇ. ಅಂದರೆ ನಾನು ಈ ಥರ ಕಾಲರ್ ನೆಕ್ಕೆಲ್ಲ ಹಾಕೋಕ್ಕೆ ಇಷ್ಟಪಡೋದಿಲ್ಲ. ಅತ್ತೆ ಇಷ್ಟಪಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಹೊಲ್ಕೊಡೋಣ ಅಂತ ಹೇಳಿ ಫಸ್ಟ್ ಅವ್ರಿಗೆ ಹೊಲ್ಕೊಟ್ಟೆ ಇದನ್ನು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಥರದ್ದೊಂದು ಡಿಸೈನ್ ಹೊಲಿದಿದ್ದೀನಿ. ಇದು ಫುಲ್ಲು ಎಲ್ಲ ಪೈಪಿಂಗ್ ಕೊಟ್ಟಿದ್ದೀನಿ. ಅಂದರೆ ಇದೆಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟಿರೋದು ನಾನು, ಫುಲ್ಲು ಥ್ರೆಡ್ ಪೈಪಿಂಗ್ ಕೊಟ್ಟಿರೋದು. ಇದಕ್ಕೆಲ್ಲ ಫುಲ್ಲು ಇದು ಬೋಟ್ ನೆಕ್ ಥರ ಕೊಟ್ಟು ಒಂದು ಥ್ರೆಡ್ ಪೈಪಿಂಗ್ ಕೊಟ್ಟು ಹೊಲಿದಿದ್ದೀನಿ. ಇದಕ್ಕೆ ಗೋಲ್ಡನ್ ಕಲರ್ದು ಬಟ್ಟೆ ತೊಗೊಂಡು ಅದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟು ಹೊಲಿದಿರೋದು. ನೋಡಿ ಈ ಥರದ್ದು ಡಿಸೈನಿಗೆ ಇರಲಿ ಅಂತ ಈ ಥರದ್ದೊಂದು ಬಟನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಫ್ರಂಟ್ ಕೂಡ ಇದು ಪೈಪಿಂಗ್ ಇಟ್ಟು ಹೊಲಿದಿರೋದು. ಫ್ರಂಟು ಬ್ಯಾಕ್ ಎಲ್ಲ ಪೈಪಿಂಗ್ ಇಟ್ಟು ಹೊಲಿದಿರೋದು. ಫ್ರಂಟೆಲ್ಲ ಯಾವುದು ಡಿಸೈನ್ ಇಲ್ಲ, ಇದು ಜಸ್ಟ್ ಪೈಪಿಂಗ್ ಇಟ್ಟು ಹೊಲಿದಿರೋದು ಅಷ್ಟೇ. ಪೈಪಿಂಗ್ ಇಟ್ಟು ಹೊಲ್ದಿರೋದು ಅಷ್ಟೇ. ಇದು ನನಗೆ ಅಂತ ಹೊಲ್ಕೊಂಡಿದ್ದು ನಾನು. ಅಂದರೆ ಒಂದೇ ಸಲ ಅಂದರೆ ಹೇಗೆ ಕಾಣಿಸುತ್ತೆ, ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿದೆಯಾ ಅಂತ ನೋಡೋದಕ್ಕೋಸ್ಕರ ಹಾಕೊಂಡಿದ್ದು ಬಿಟ್ಟರೆ ಮತ್ತೆ ಹಾಕ್ಕೊಂಡೇ ಇಲ್ಲ ಇದನ್ನು. ಸ್ಯಾರಿ ಯಾವುದೂ ಮ್ಯಾಚಿಂಗ್ ಇಲ್ಲ, ಕಲಿಯೋದಕ್ಕೋಸ್ಕರ ಅಂತ ತೊಗೊಂಡಿದ್ದು ಅಷ್ಟೇ. ಇದನ್ನು ಕಲಿಯೋದಕ್ಕೋಸ್ಕರ ಅಂದರೆ 1 ಮೀಟ್ರ್ ಬ್ಲೌಸ್ ತೊಗೊಳ್ಳೋದು, ಅದಕ್ಕೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಹೊಲ್ಕೊಳ್ಳೋದು ಅಷ್ಟೇ. ಇದು ಅಂದರೆ ಇದೊಂದು ಡಿಸೈನ್ ಬೋಟ್ ನೆಕ್ಕು. ಇದು ಅಷ್ಟೇ ಬೋಟ್ ನೆಕ್ ಡಿಸೈನ್. ಇದು ಅತ್ತೆಗೆ ಅಂತ ಹೊಲ್ಕೊಟ್ಟಿದ್ದೆ ಸ್ಯಾರಿ ಬ್ಲೌಸ್. ಇದು ಸ್ಯಾರಿ ಒಂದ್ಸಲ ಹಾಕ್ಕೊಂಡಿದ್ದಾರೆ. ಇದು ಕೂಡ ಬಾಡಿ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಕೂತಿದೆ. ನೋಡಿ ಈ ಥರ ಡಿಸೈನ್ ಬರುತ್ತೆ. ಇದು ನೆಕ್ಕಲ್ಲಿ ಈ ಥರ ಅಂದರೆ ಕಾಲರ್ ನೆಕ್ ಥರ ಡಿಸೈನ್ ಬರುತ್ತೆ. ಇದು ಈ ರೀತಿ ಹೊಲ್ಕೊಟ್ಟಿದ್ದೀನಿ. ಅತ್ತೆಗೆ ಹೊಲ್ಕೊಟ್ಟಿದ್ದು ಬ್ಲೌಸ್ ಇದನ್ನು ನಾನು, ಅವ್ರದ್ದು ಸ್ಯಾರಿ ಬ್ಲೌಸ್. ಇದು ಬಾಡಿ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಕೂತಿದೆ. ಇದು ಕಾಲರ್ ನೆಕ್ ಥರ ಡಿಸೈನ್ ಇದು ಹಂಗೆ ಕಾಣಿಸುತ್ತೆ, ಕಾಲರ್ ನೆಕ್ ಥರ ಕಾಣಿಸುತ್ತೆ. ಇದು ಬ್ಯಾಕ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಫ್ರಂಟ್ ಕೂಡ ಏನು ಡಿಸೈನ್ ಏನಿಲ್ಲ, ನಾರ್ಮಲಾಗಿ ಹೊಲ್ದಿದ್ದೀನಿ ಅಷ್ಟೇ ಫ್ರಂಟು. ನಾನು ಯಾವುದಕ್ಕೂ ಜಾಸ್ತಿ ಫ್ರಂಟ್ ಡಿಸೈನ್ ಕೊಟ್ಟಿಲ್ಲ, ಬ್ಯಾಕ್ ಮಾತ್ರ ಜಾಸ್ತಿ ಡಿಸೈನ್ ಕೊಟ್ಕೊಂಡಿದ್ದೀನಿ ಅಷ್ಟೇ. ಇದು ಅಷ್ಟೇ ಚಿಕ್ಕದಾಗಿ ಬಟ್ಟೆಯಲ್ಲೇ ಪೈಪಿಂಗ್ ಕೊಟ್ಕೊಂಡಿದ್ದೀನಿ. ಅಂದರೆ ವೈಟ್ ಕಲರ್ ಇದೆ ಅಲ್ವಾ, ಅದಕ್ಕೋಸ್ಕರ ಈ ಥರ ವೈಟ್ ಕಲರ್ ಬಟ್ಟೆ ತೆಗೆದುಂಟು ಪೈಪಿಂಗ್ ಕೊಟ್ಕೊಂಡಿದ್ದೀನಿ ಅಷ್ಟೇ. ಇದು ಸ್ಲೀವ್ ಎಲ್ಲ ಏನು ಡಿಸೈನ್ ಇಲ್ಲ, ಸ್ಲೀವ್ ಎಲ್ಲ ನಾರ್ಮಲಾಗಿ ಕೊಟ್ಟಿದ್ದೀನಿ ಅಷ್ಟೇ. ನಮಗೆ ಬಟ್ಟೆ ಎಷ್ಟು ಸಾಕಾಗುತ್ತೆ ಅಷ್ಟು ಲೆಂತ್ ತೊಗೋಬೇಕಲ್ವ. ಇದು ಬಟ್ಟೆ ಸ್ವಲ್ಪ ಕಡಿಮೆನೇ ಇತ್ತು, ಸ್ಲೀವ್ದು ಬ್ಲೌಸ್ದು ಪೀಸ್ ಸ್ವಲ್ಪ ಕಡಿಮೆನೇ ಇತ್ತು, ಅದಕ್ಕೇ ಕಡಿಮೆ ಕೊಟ್ಟಿದ್ದೀನಿ. ಸ್ಲೀವ್ ಲೆಂತ್ ಕಡಿಮೆ ಇದೆ ಅಷ್ಟೇ. ಇದು ಅಷ್ಟೇ ಅವ್ರಿಗೆ ಬಾಡಿ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಕೂತಿದೆ. ಇದು ಅಷ್ಟೇ ಬಾಡಿ ಫಿಟ್ಟಿಂಗ್. ಇದು ನನಗೆ ಅಂತ ಹೊಲ್ಕೊಂಡಿದ್ದು ನಾನು. ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಕಟೋರಿ ಬ್ಲೌಸ್ ಅಂತ ಹೇಳ್ತಾರೆ ಇದನ್ನ. ಇದೆಲ್ಲ ಅಂದರೆ ತುಂಬ ಕಷ್ಟ ಅಂತಿದ್ರು. ನಮ್ಮ ಮ್ಯಾಮೇ ಹೇಳ್ಬಿಟ್ಟಿರ್ತಾರೆ, ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಈ ಥರ ಕಟೋರಿ ಬ್ಲೌಸ್ ಎಲ್ಲ ಹೊಲಿತೀವಿ ಅಂತಂದರೆ ನೀವು ಸ್ಟಾರ್ಟಿಂಗ್ ಎಲ್ಲ ಕಲಿಬಾರ್ದು, ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬ್ಲೌಸ್ನ. ಒಂದು ಸ್ವಲ್ಪ ಡಿಸೈನ್ ಬ್ಲೌಸು ಇಲ್ಲ ಪೈಪಿಂಗ್ ಬ್ಲೌಸ್ ಇಟ್ಟೆಲ್ಲ ಬ್ಲೌಸು ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲ ರೀತಿಯೂ ಹೊಲಿದು ಆಮೇಲೆ ಈ ಥರ ಕಟೋರಿ ಬ್ಲೌಸ್ ಹೊಲಿರಿ ಅಂತ ಹೇಳ್ತಾರೆ ಯಾವಾಗಲೂ ಅವರು. ಅದಕ್ಕೋಸ್ಕರ ಇದನ್ನು ಕೊನೆಯಲ್ಲಿ ಕಲಿತೆ ನಾನು. ಇದು ಕೂಡ ಅಂದರೆ ಫಸ್ಟು ವಿತೌಟ್ ಲೈನಿಂಗಲ್ಲಿ ಕಲ್ತಿದ್ದು ನಾನು ಇದನ್ನು. ನಮ್ಮ ಮ್ಯಾಮ್ ಯಾವಾಗಲೂ ಅಷ್ಟೇ, ಫಸ್ಟು ಯಾವುದೇ ಹೊಲಿಸ್ಬೇಕಾದ್ರೆ ಯಾವುದೇ ಡಿಸೈನ್ ಹೊಲಿಸ್ಬೇಕಾದ್ರೆ ಫಸ್ಟು ಪೇಪರ್ ಕಟ್ಟಿಂಗು, ಆಮೇಲೆ ವಿತೌಟ್ ಲೈನಿಂಗ್ ಬಟ್ಟೆನೇ ಹೊಲಿಸೋದು. ನಾರ್ಮಲಾಗಿ
ನಾರ್ಮಲ್ ಆಗಿರುತ್ತಲ್ವ ಬ್ಲೌಸ್ ಪೀಸು ವಿತೌಟ್ ಲೈನಿಂಗ್ ಹಾಕಿ ಹೊಲಿತೀವಲ್ವ ಅದೊಂದು ಹಿಟ್ಟು ಹೊಲಿದು ಬ್ಲೌಸ್ ಕಲಿಸಿದ್ದು. ಇದನ್ನು ಅಷ್ಟೇ ಒಂದು 2 ಬ್ಲೌಸ್ ಕಲಿತಾದ್ಮೇಲೆ ಲೈನಿಂಗ್ ಇಟ್ಟು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ಸ್ಯಾರಿ ಬ್ಲೌಸ್ ಏನಲ್ಲ, ಇದು ಸುಮ್ಮನೆ ನಾರ್ಮಲಾಗಿಯೇ ಇದು 1 ಮೀಟರ್ ತೊಗೊಂಡು ಹೊಲ್ಕೊಂಡಿರೋದು. ಪ್ರಾಕ್ಟೀಸ್ಗೋಸ್ಕರ ಅಂತ 1 ಮೀಟ್ರ್ ತೊಗೊಂಡು ಹೊಲ್ಕೊಂಡೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂತು. ನಮ್ಮ ಮ್ಯಾಮ್ ಕೂಡ ಅಂದರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೂತಿದೆ ಅಂತಲೂ ಹೇಳಿದರು. ಅಂದರೆ ಹುಕ್ಸ್ ಎಲ್ಲ ಏನೂ ಹಾಕೊಂಡಿಲ್ಲ ಇನ್ನೂ. ಅಂದರೆ ನಾನು ಜಾಸ್ತಿ ವೇರ್ ಮಾಡೋದಿಲ್ಲ ಅಲ್ವಾ ಸ್ಯಾರಿನ, ಅದಕ್ಕೋಸ್ಕರ ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಹೊಲಿದು ಇಟ್ಟಿರೋದು ಅಷ್ಟೇ ಇದು. ಅಂದರೆ ಫ್ರಂಟ್ ಮಾತ್ರ ಕಟೋರಿ ಹೊಲಿದಿದ್ದೀನಿ, ಹಿಂದೆ ಮಾತ್ರ ಮಾಮೂಲಿ ರೌಂಡ್ ನೆಕ್ ಹೊಲ್ಕೊಂಡಿದ್ದೀನಿ ಅಷ್ಟೇ. ಡಿಸೈನ್ ಏನಿಲ್ಲ, ಸ್ಲೀವ್ ಡಿಸೈನ್ ಎಲ್ಲ ಏನಿಟ್ಟು ಹೊಲ್ಕೊಂಡಿಲ್ಲ. ಇದನ್ನು ಮಾಮೂಲಿ ನಾರ್ಮಲಾಗಿಯೇ ಸ್ಲೀವ್ ಹೊಲ್ಕೊಂಡಿರೋದಷ್ಟೇ. ಇದು ಕಟೋರಿ ಬ್ಲೌಸು. ಇದು ಅಂದರೆ ತುಂಬ ಚೆನ್ನಾಗಿ ಕೂತಿದೆ, ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನಂಗೆ ಈ ಬ್ಲೌಸ್ ತುಂಬ ಇಷ್ಟ ಆಯಿತು. ಹೊಲ್ಕೊಳ್ಳೋಕ್ಕೂ ಅಷ್ಟೇ ಅಂದರೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಮ್ಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಆಮೇಲೆ ಸ್ವಲ್ಪ ಇದೇ ತುಂಬ ಈಸಿ ಅಂತ ಅನಿಸುತ್ತೆ. ಇದು ಮತ್ತು ಪ್ರಿನ್ಸ್ ಕಟ್ ಎಲ್ಲ ಈಸಿ ಅಂತ ಅನಿಸುತ್ತೆ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ, ಯಾಕಂದರೆ ಅಳತೆ ತೊಗೊಳೋದೆಲ್ಲ 2-3 ಥರ ತೊಗೋಬೇಕಲ್ವ ಅಳತೆ. ಅದಕ್ಕೋಸ್ಕರ ಇದೇನು ಅನಿಸುತ್ತೆ ಕಷ್ಟ ಅಂತ ಅನಿಸುತ್ತೆ ಸ್ಟಾರ್ಟಿಂಗ್ ಹೊಲಿಬೇಕಾದ್ರೆ. ಅಯ್ಯೋ ತಲೆ ಕೆಡಿಸುತ್ತೆ ಅಂತ. ಆಮೇಲೆ ಹೊಲಿತಾ ಈಸಿ ಅಂತ ಅನಿಸುತ್ತೆ, ತುಂಬ ಏನು ಕಷ್ಟ ಅಂತ ಅನಿಸಲ್ಲ. ನನಗೆ ಇದೆಲ್ಲದರಲ್ಲೂ ತುಂಬ ಕಷ್ಟ ಅಂತ ಅನಿಸಿದೆ ನೆಟ್ಟೆಡ್ ಬ್ಲೌಸ್ ಮಾತ್ರ. ಅದು ಅಷ್ಟೇ, ಬಾಡಿ ಫಿಟ್ಟಿಂಗ್ ಎಲ್ಲ ಕೊಟ್ಕೊಳ್ಳೋದು ಮತ್ತು ನೆಟ್ಟೆಡ್ ಕರೆಕ್ಟಾಗಿ ಕೂರೋದಿಲ್ಲ ಅಲ್ವ ಸ್ಟಿಚ್ಚು, ಅದು ಮಾತ್ರ ನಂಗೆ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ 1-2 ಬ್ಲೌಸ್ ತನಕ ಸ್ವಲ್ಪ ಕಷ್ಟ ಅನಿಸಿದ್ರು, ಆಮೇಲೆ ಬೇಕಾದ್ರೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ನಮ್ಮ ಮ್ಯಾಮ್ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನಮಗೆ ಯಾವಾಗಲೂ ಅಷ್ಟೇ ಅವರು. ಇದಿಷ್ಟೇ ನಾರ್ಮಲ್ಸ್ ಅಂದರೆ ಫ್ರಂಟ್ ಮಾತ್ರ ಕಟೋರಿ ಹೊಲ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲ ನಾರ್ಮಲ್ ಅಷ್ಟೇ. ಇದು ಸ್ಯಾರಿ ಬ್ಲೌಸ್. ಇದು ನಾನು ಮನೇಲಿ ಅಂದರೆ ಕ್ಲಾಸ್ ಎಲ್ಲ ಬಿಟ್ಟಿದ್ದೆ. ಕ್ಲಾಸ್ ಎಲ್ಲ ನಾನು ಬರಲ್ಲ ಮ್ಯಾಮ್, ನಂದು ಇನ್ನೂ ಕ್ಲಾಸ್ ಇತ್ತು ಕೂಡ. ಮ್ಯಾಮ್ ಕೂಡ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ನಾನು ಯಾವಾಗ ಬರ್ತೀರಾ ಅಂತ. ನನ್ನ ಮಗನ ಸ್ಕೂಲ್ ಇರೋದ್ರಿಂದ ನಾನು ಹೋಗೋಕ್ಕಾಗಲೇ ಇಲ್ಲ. ಆಮೇಲೆ ಮ್ಯಾಮ್ ಬರಲ್ಲ ಅಂತ ಹೇಳಿದ್ದೆ. ಇದು ನಾನು ಬ್ಲೌಸ್ ತೊಗೊಂಡಿದ್ದೆ, ಮನೇಲೆ ಕೂತ್ಕೊಂಡು ಒಂದು ಡಿಸೈನ್ ಹೊಲ್ಕೊಳ್ಳೋವ ಅಂತೇಳಿ ಬ್ಯಾಕಿಗೆ ಈ ಥರ ನೆಟ್ಟೆಡ್ ತಂದು ಹೊಲ್ಕೊಂಡೆ. ಈ ಥರ ಸ್ಟೋನ್ ಎಲ್ಲ ಇದರಲ್ಲೇ ಬಂದಿರೋದು ನೆಟ್ಟೆಡ್. ಇದು 1 ಮೀಟ್ರ್ ಎಷ್ಟು 50 ರೂಪಾಯಿ ಅಲ್ವಾ. ಇದೆಲ್ಲ ನಾನು ಮೀನಾ ಬಜಾರಲ್ಲಿ ತೊಗೊಂಡಿದ್ದು, ನಮ್ಮ ಮೈಸೂರಲ್ಲಿ. ಇದು ನೆಟ್ಟೆಡು. ಇಲ್ಲಿ ಈ ಸ್ಟೋನ್ ಎಲ್ಲ ನೆಟ್ಟೆಡಲ್ಲೇ ಬಂದಿರೋದು. ನಾನು ಇದು ಈ ಸ್ಟೋನ್ಗೋಸ್ಕರನೇ ನಾನು ಮೀನಾ ಬಜಾರ್ ತನಕ ಹೋಗಿ ಹುಡುಕಿ ತೊಗೊಂಡು ಬಂದಿದ್ದೆ ಇದನ್ನ. ಯಾಕಂದರೆ ನಾವು ವರ್ಕ್ ಮಾಡಿಸ್ತೀವಲ್ವ ಅದೇ ಥರ ಕಾಣಿಸುತ್ತೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಬೋಟ್ ನೆಕ್ ಥರ ಕುಟ್ಕೊಂಡು ಇಲ್ಲಿ ಈ ಥರ ಹೊಲ್ಕೊಂಡಿದ್ದೀನಿ ನಾನು. ಇದು ಅಷ್ಟೇ ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸ್ಲೀವ್ ಡಿಸೈನ್ ಈ ಥರ ಹಿಟ್ಟು ಹೊಲ್ಕೊಂಡಿದ್ದೀನಿ ನೋಡಿ, ವಿ ಶೇಪಲ್ಲಿ ಈ ಥರ ಹಿಟ್ಟು ಹೊಲ್ಕೊಂಡು ಇದಕ್ಕೂ ಅಷ್ಟೇ ನೆಟ್ಟೆಡ್ ಕೊಟ್ಕೊಂಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಅಂದರೆ ಹಾಕಿಲ್ಲ ನಾನು ಇನ್ನೂ ಒಂದ್ಸಲ ಇದನ್ನು ಹೊಲಿದು ಬಾಡಿ ಫಿಟ್ಟಿಂಗ್ ಮಾತ್ರ ನೋಡ್ಕೊಂಡಿದ್ದೀನಿ ಅಷ್ಟೇ. ಇದು ಅಷ್ಟೇ, ಇದು ಸ್ಲೀವ್ಗೆ ಈ ಥರದೊಂದು ಲೇಸ್ ತಂದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದನ್ನು ಅಷ್ಟೇ ಮೀನಾ ಬಜಾರಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ 1 ಮೀಟ್ರಿಗೆ 150 ಆಯಿತು. ಇದಕ್ಕೆ 1 ಮೀಟ್ರಿಗೆ 1 ಮೀಟ್ರ್ ತೊಗೊಂಡೆ ನಾನು. ಸ್ಲೀವ್ಗೆ ಮತ್ತು ಬ್ಯಾಗೆಲ್ಲ ಆಗುತ್ತೆ ಅಂತ ತೊಗೊಂಡೆ. ಬ್ಯಾಗ್ ಡಿಸೈನ್ಗೆಲ್ಲ ಏನು ಬೇಡ ಅನ್ನಿಸ್ತು, ಅದಕ್ಕೇ ಸ್ಲೀವಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು, ಇದು ತೊಗೊಳ್ಬೇಕು ಅನ್ನಿಸ್ತು, ಅದಕ್ಕೆ ತೊಗೊಂಡಿದ್ದೀನಿ. ಸ್ಲೀವ್ ಆ ಥರ ಡಿಸೈನ್ ಮತ್ತು ಬ್ಯಾಕ್ ನೆಕ್ ಈ ಥರ ಡಿಸೈನ್ ಇಟ್ಟಿದ್ದೀನಿ. ಫ್ರಂಟ್ ಎಲ್ಲ ಡಿಸೈನ್ ಏನಿಲ್ಲ. ಇದು ಫ್ರಂಟ್ ನಾರ್ಮಲ್, ಇನ್ನೂ ಹುಕ್ಸ್ ಹಾಕೊಂಡಿಲ್ಲ ನಾನು, ಹೊಲ್ದಷ್ಟೇ ಇಟ್ಟಿರೋದು ಅಷ್ಟೇ. ಇದಕ್ಕೆ ಸ್ಯಾರಿ ಎಲ್ಲರೂ ಉಟ್ಕೊಳ್ಳೋಕೆ ಹೋದಾಗ ಬೇಕಾದ್ರೆ ಹುಕ್ಸ್ ಹಾಕಿ ಇಟ್ಕೊಳ್ಳೋಣ ಅಂತೇಳಿ ಇನ್ನೂ ಹುಕ್ಸ್ ಹಾಕೊಂಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಬಾಡಿ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ಅಳತೆಗೆ ಹೊಲ್ಕೊಂಡಿದ್ದೀನಿ ನಾನು. ಈ ಥರ ಡಿಸೈನ್ ಇಟ್ಟು ಹೊಲ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂತು. ಇದನ್ನು ಸ್ಲೀವಿಗೆ ಈ ಥರ ಡಿಸೈನ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಅಂದರೆ ಈ ಥರ ಕಲರು ಇದೊಂದು ಸ್ಯಾರಿ ಕಲರ್ ಇದೆ, ಯೆಲ್ಲೋ ಕಲರ್ ಸ್ಯಾರಿ ಕಲರ್ ಆಗಿರೋದ್ರಿಂದ ನಾನು ಈ ಥರ ನೆಟ್ಟೆಡ್ ತೊಗೊಂಡು ಹೊಲ್ಕೊಂಡಿದ್ದೀನಿ. ಇದು ಒಂದು ಡಿಸೈನು. ಅಂದರೆ ಇದು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು, ಅಂದರೆ ಬೇಗ ಉದುರೋಗ್ತಿದೆ. ಅಣಿಸಿರೋ ಥರ ಇರೋದ್ರಿಂದ ಬೇಗ ಉದುರೋಗ್ಬಿಡ್ತದೆ ಇದು. ನಾನು ಅದಕ್ಕೇ ಒಂದೊಂದಾಗಿ ಉದುರೋಗ್ತದೆ ಅಂತ ನೋಡಿ ಈ ಥರ ಎಲ್ಲ ಈ ಥರ ಅಣಿಸಿದ್ದಾರೆ ಅವರು. ಅದಕ್ಕೆ ಹುಷಾರಾಗಿ ಮಡಿಕೋಬೇಕು, ಇಲ್ಲಾಂದರೆ ಸ್ಟೋನ್ ಎಲ್ಲ ಉದುರೋಗ್ಬಿಟ್ರೆ ಫುಲ್ಲು ಪ್ಲೇನಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಟೋನ್ ಇರೋದ್ರಿಂದನೇ ನಾನು ಮೀನಾ ಬಜಾರ್ ತನಕ ಹುಡ್ಕೊಂಡು ಹೋಗಿದ್ದು. ಸ್ಟೋನ್ ಇದ್ರೇ ಅದು ಒಂಥರ ಲುಕ್ಕಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಬ್ಲೌಸು ಅಷ್ಟೇ ಬಾಡಿ ಫಿಟ್ಟಿಂಗಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಇಷ್ಟು ಬ್ಲೌಸ್ ತೋರಿಸಿದ್ನಲ್ವ, ಆ ಬ್ಲೌಸ್ನೆಲ್ಲ ಇದೇ ಮಿಷಿನಲ್ಲಿ ಹೊಲಿದಿರೋದು ನಾನು. ಇವಾಗ ಒಂದು ಹೊಸ ಮಿಷಿನ್ ತೊಗೊಂಡಿದ್ದೀನಿ, ಅದು ಉಷಾನ್ ಕಂಪ್ನಿದೇನೆ, ಅದು ಎಲೆಕ್ಟ್ರಿಕ್ ಮಿಷಿನ್ ತೊಗೊಂಡಿದ್ದೀನಿ. ಯಾಕಂದರೆ ನಮಗೆ ಇವಾಗ ಪ್ರಾಕ್ಟೀಸ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಮಿಷಿನಲ್ಲಿ ನಾವು ಅಷ್ಟು ಬೇಗ ಡಿಸೈನ್ ಎಲ್ಲ ಹೊಲಿಯೋಕೆ ಆಗೋದೇ ಇಲ್ಲ. ಇದರಲ್ಲಾದರೆ ನಾವು ನಿಧಾನಕ್ಕೆ ಕೊಟ್ಕೊಂಡು ಕಾಲೆಲ್ಲ ಸ್ಲೋ ಮಾಡ್ಕೊಂಡು ಹೊಲಿಯೋದ್ರಿಂದ ಇದರಲ್ಲಿ ಮಾತ್ರ ನಾನು ಎಲ್ಲ ಡಿಸೈನು ಜಾಸ್ತಿ ಇದರಲ್ಲೇ ಹೊಲಿದಿರೋದು. ನಾನು ಫಸ್ಟ್ ಏನಾದ್ರು ಹೊಸ ಡಿಸೈನ್ ನಾನು ಹೊಲ್ಕೋತಿದ್ದೀನಿ ಅಂತ ನಾನು ಫಸ್ಟ್ ಹೊಲಿಯೋದು ಈ ಮಿಷಿನಲ್ಲಿ. ಆಮೇಲೆ ಬೇಕಾದ್ರೆ ಆ ಮಿಷಿನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ, ಯಾಕಂದರೆ ಅದು ಕಾಲು ಕೊಟ್ಟಿದ ತಕ್ಷಣ ಫಾಸ್ಟಾಗಿ ಹೋಗ್ಬಿಡುತ್ತಲ್ವ, ಅದಕ್ಕೋಸ್ಕರ
ಆ ಮಿಷಿನಲ್ಲಿ ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಈ ಮಿಷಿನಲ್ಲೇ ಹೊಲಿಯೋದು. ನಮ್ಮ ಮ್ಯಾಮ್ ಯಾವಾಗಲೂ ಅಷ್ಟೇ ಹೇಳೋದು, ನೀವು ಡಿಸೈನ್ ಏನಾದ್ರು ಫಸ್ಟ್ ಕಲಿಬೇಕು ಅಂತಿದ್ರೆ ಇದೇ ಮಿಷಿನಲ್ಲಿ ಹೊಲಿರಿ, ನೀವು ಡಿಸೈನ್ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಟಿಚ್ ಕೂಡ ತುಂಬ ಚೆನ್ನಾಗಿ ಕೂರುತ್ತೆ. ಇದನ್ನು ತೊಗೊಂಡು ನಾನು ಆಗ್ಲೇ 5-6 ವರ್ಷ ತನಕ ಆಯ್ತಾ ಬಂತು. ಸ್ಟಾರ್ಟಿಂಗ್ ಏನೂ ಹೊಲ್ದಿರಲಿಲ್ಲ, ಸುಮ್ಮನೆ ಹಂಗೆ ಇಟ್ಟಿದ್ದೆ. ಬರೀ ನಮ್ಮದು ಟಾಪ್ ಏನಾದ್ರು ತೊಗೊಂಡ್ರೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈ ಥರ ಇಟ್ಟಿದ್ದೆ ನಾನು. ಇವಾಗ ಕ್ಲಾಸ್ಗೆ ಹೋಗಿ ಕಲ್ತ ಮೇಲೆ ಇದನ್ನು ಯೂಸ್ ಮಾಡ್ಕೊತಿದ್ದೀನಿ. ಇವಾಗ ನಾನು ಹೊಸ ಮಿಷಿನ್ ತೊಗೊಂಡಿದ್ದೀನಿ, ಅದರಲ್ಲಿ ಜಿಗ್ಜಾಗು ಫಾಲ್ಸ್ ಎಲ್ಲ ಹಾಕೋಬಹುದಲ್ವಾ, ಆ ಮಿಷಿನಲ್ಲೂ ಕೂಡ ಹೊಲ್ಕೊಂಡಿದ್ದೀನಿ. ನಾನು ಕ್ಲಾಸ್ಗೆ ಹೋಗಿದ್ದು ವಿ ಟೈಲರಿಂಗ್ ಕ್ಲಾಸ್ ಅಂತ ದಳವಾಯಿ ಸ್ಕೂಲ್ ಹತ್ರ ಇದೆ. ಅಲ್ಲಿ ಫೀಸು 3 ತಿಂಗಳಿಗೆ 5,000 ರೂಪಾಯಿ. ನಾನು ಹೋದಾಗ 5,000 ರೂಪಾಯಿ ಇತ್ತು, ಆಮೇಲೆ ಇವಾಗ 6,000 ರೂಪಾಯಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್ ಕೂಡ, ಅಂದರೆ ತುಂಬ ಫ್ರೆಂಡ್ಲಿ ಆಗೂ ಹೇಳ್ಕೊಡ್ತಾರೆ. ಏನು ಸ್ಟ್ರಿಕ್ಟಾಗಿ ಹೇಳ್ಕೊಡೋದು, ನೀವು ಹಿಂಗೆ ಮಾಡಬೇಕು, ಇಂಥ ಡಿಸೈನ್ನೇ ಹೊಲಿಬೇಕು ಅಂತ ಏನಿಲ್ಲ. ನಾವು ಯಾವ ಡಿಸೈನ್ ಹೊಲಿತೀವಿ ಆ ಥರ ಡಿಸೈನ್ ಹೇಳ್ಕೊಡ್ತಾರೆ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಅದನ್ನೇ ತೋರಿಸಿ, ನಾನು ಅದನ್ನೇ ಹೇಳ್ಕೊಡ್ತೀನಿ ಅಂತಲೇ ಯಾವಾಗಲೂ ಹೇಳೋದು ಅವರು. ತುಂಬ ಆರಾಮಾಗಿ ಹೇಳ್ಕೊಡ್ತಾರೆ. ಮತ್ತು ನೀವು ಕ್ಲಾಸಿಗೆ ಬರಲೇಬೇಕು, ಕ್ಲಾಸಿಗೆ ಬಂದಿಲ್ಲ ಅಂತಂದ್ರೆ ನಾವು ಅಟೆಂಡೆನ್ಸ್ ಕಟ್ ಮಾಡ್ತೀವಿ, ಆ ಥರ ಎಲ್ಲ ಏನಿಲ್ಲ. ಮತ್ತು ಅವರು ತುಂಬ ತಾಳ್ಮೆಯಿಂದ ಹೇಳ್ಕೊಡ್ತಾರೆ. ಯಾಕಂದರೆ ಇವಾಗ ಯಾವುದೇ ಒಬ್ಬ ಟೀಚರ್ಸ್ಗಾದ್ರೂ ತಾಳ್ಮೆ ತುಂಬ ಮುಖ್ಯ ಅಲ್ವಾ. ಅದಕ್ಕೋಸ್ಕರ ಇದು ಅಂದರೆ ನಮ್ಮದೊಂದು ಅನ್ನಕ್ಕೆ ದಾರಿ ಅಂತ ಆಗುತ್ತಲ್ವ. ಇದು ನಾವು ಅಷ್ಟೇ ಮನೇಲಿ ಕುಂತಿರೋ ಹೆಂಗಸ್ರಿಗಾದ್ರೆ ಆರಾಮಾಗಿ ಕುತ್ಕೊಂಡು ಹೊಲ್ಕೋಬೋದು, ಮನೇಲೂ ಕೂಡ ನೋಡಿಕೊಂಡು ಆರಾಮಾಗಿ ಕುತ್ಕೊಂಡು ಹೊಲ್ಕೋಬೋದು. ನಾನು ಬೇರೆಯವ್ರಿಗೂ ಕೂಡ ಹೊಲ್ಕೊಡ್ತಾ ಇದ್ದೀನಿ. ಈಗ ನಮ್ಮದು ಹೊಲ್ಕೊಳ್ಳೋದಲ್ದಂತೆ ಬೇರೆಯವ್ರಿಗೂ ಕೂಡ ಹೊಲ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು. ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.